ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಅವರು ಕ್ಯಾಶುಯಲ್ ಆಗಿ ಹೇಳಿದಂತ ಮಾತು ಇವತ್ತು ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಭುಗಿಲೆದ್ದಿದೆ. ಗುಂಪು ಗದ್ದಲ ಭಾರಿ ದೊಡ್ಡ ಮಟ್ಟಕ್ಕೆ ತಲುಪೋ ಸೂಚನೆ ಕಾಣ್ತಾ ಇದೆ. ಚುನಾವಣೆ ಮುಗಿಯೋ ತನಕ ತಣ್ಣಗಿದ್ದಂತಹ ಜ್ವಾಲಾಮುಖಿ ಈಗ ಸ್ಫೋಟಗೊಳ್ತಾ ಇದೆ. ಬಿಜೆಪಿಯಲ್ಲಿ ಎರಡು ಬಣಗಳಾಗಿರೋದನ್ನ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಂತಹ ಕಾಂಗ್ರೆಸ್ ಈಗ ಖುದ್ದು ತಾನೇ ಭಿನ್ನ ಮತದ ಕೊಚ್ಚೆಯಲ್ಲಿ ಬಿದ್ದಿದೆ. ವೀಕ್ಷಕರೇ, ಕಳೆದ 2-3 ವಾರಗಳಿಂದ ಪತ್ರಿಕೆಗಳ ಹೆಡ್ಲೈನ್ಗಳು ಬದಲಾಗ್ಬಿಟ್ಟಿದೆ. ಮುಡಾ ಹಗರಣ, ವಕ್ಫ್ ವಿವಾದ, ವಾಲ್ಮೀಕಿ ಹಗರಣ ಎಲ್ಲವೂ ಈಗ ಸೈಡಿಗೆ ಹೋಗ್ಬಿಟ್ಟಿದೆ. ಉಪಚುನಾವಣೆಯ ಭರಾಟೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕೂಡ ಈ ಹಗರಣಗಳನ್ನು ಉಪಚುನಾವಣೆಗೂ ಮುನ್ನ ಬೆನ್ನು ಬಿದ್ದು ಹೋರಾಡಿದಷ್ಟು ಸೀರಿಯಸ್ ಆಗಿ ಈಗ ಹೋರಾಡ್ತಾನೇ ಇಲ್ಲ. ಇದರ ಮಧ್ಯ ಬಿಜೆಪಿಯಲ್ಲಿನ ಬಣ ರಾಜಕೀಯದ ಅಡ್ವಾಂಟೇಜ್ ತಗೊಂಡು ಕಾಂಗ್ರೆಸ್ ನಿರಾಳವಾಗಿ ಬಿಟ್ಟಿತ್ತು. ಯತ್ನಾಳ್ ನೇತೃತ್ವದ ಬಿಜೆಪಿ ಗುಂಪು ಭರ್ಜರಿಯಾಗಿ ರಣಕಹಳೆ ಊದಿದ್ರೂ ಕೂಡ ಅದನ್ನ ಕೇಳಿಸದೇ ಇರೋ ಹಾಗೆ ಮಾಡೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಯಿತು. ಹೇಗಂತೀರಾ? ಬಿಜೆಪಿಯಲ್ಲಿ ಬಣ ರಾಜಕೀಯ ಇದೆ, 2 ಭಾಗ ಆಗಿದೆ ಅನ್ನೋದನ್ನ ಹೈಲೈಟ್ ಮಾಡಿದಂತಹ ಕಾಂಗ್ರೆಸ್ ಅದನ್ನೇ ಮೀಡಿಯಾಗಳಿಗೆ ಆಹಾರ ಆಗೋ ತರಹ ಮಾಡಿದ್ರು. ಇದರಿಂದಾಗಿ ವಕ್ಫ್ ವಿಚಾರಕ್ಕಿಂತ ಬಿಜೆಪಿಯ ಬಣ ರಾಜಕೀಯವೇ ಹೆಚ್ಚು ಸುದ್ದಿ ಆಗ್ಬಿಡ್ತು. ಸಿದ್ದರಾಮಯ್ಯನವರು ನೆಮ್ಮದಿಯಾಗಿ ಕಾನ್ಫಿಡೆನ್ಸ್ನಿಂದ ದೆಹಲಿಗೆ ಹೋಗಿ ಸಂಪುಟ ಪುನರಚನೆ ಬಗ್ಗೆ ಮಾತಾಡೋಕೆ ಕೂತ್ರು. ಆದರೆ ಅಲ್ಲಿಂದ ಶುರುವಾಯಿತು ನೋಡಿ ಕಾಂಗ್ರೆಸ್ಸಿನ ಬಣ ರಾಜಕೀಯ. ಇದೀಗ ಕಾಂಗ್ರೆಸ್ನ ಜಗಳ ಬೀದಿಗೆ ಬಂದಿದೆ. ಎಸ್, ಎಲ್ಲದಕ್ಕೂ ಕಾರಣ ಹಾಸನದ ಕಾಂಗ್ರೆಸ್ ಸಮಾವೇಶ. ಸಿದ್ದರಾಮಯ್ಯ ತಮ್ಮ ಬಲ ಪ್ರದರ್ಶನಕ್ಕೆ ಅಂತ ಪ್ಲಾನ್ ಮಾಡಿದಂಥ ಸಮಾವೇಶ ಈಗ ಕಂಪ್ಲೀಟ್ ಆಗಿ ಉಲ್ಟಾ ಹೊಡೆದಿದೆ. ಖಾಸಗಿಯಾಗಿ ಪ್ಲಾನ್ ಆಗಿದ್ದಂಥ ಈ ಸ್ವಾಭಿಮಾನಿ ಸಮಾವೇಶಕ್ಕೆ ಹೈಕಮಾಂಡ್ ಮೂಲಕನೇ ಪೆಟ್ಟು ಕೊಡಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ತಾವು ಸಿಎಂ ಆಗೋದನ್ನ ತಡಿಬೇಕು ಅಂತಾನೆ ಸಿದ್ದರಾಮಯ್ಯ ಈ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಡಿ.ಕೆ.ಶಿಗೆ ಗೊತ್ತಾಗೋದಿಲ್ವಾ? ಇಷ್ಟಕ್ಕೂ ಡಿ.ಕೆ.ಶಿಗೆ ಬಲ ಇಲ್ವಾ? ಅವರು ಮನಸ್ಸು ಮಾಡಿದರೆ ಸಿದ್ದರಾಮಯ್ಯ ಅವರಿಗಿಂತ 10 ಪಟ್ಟು ಹೆಚ್ಚು ಜನರನ್ನ ಸೇರಿಸ್ತಾರೆ, 100 ಪಟ್ಟು ಹೆಚ್ಚು ಹಣ ಖರ್ಚು ಮಾಡ್ತಾರೆ. ಹೈಕಮಾಂಡ್ಗೆ ಮರ್ಯಾದೆ ಕೊಟ್ಟು ಇಷ್ಟು ದಿನದಿಂದ ಅವರು ಸಿದ್ದು ವಿರುದ್ಧ ಬಹಿರಂಗ ಸಮರ ಸಾರಿಲ್ಲ. ಆದರೆ ಈಗ ಸಿದ್ದರಾಮಯ್ಯ ತಮ್ಮ ಸೀಟ್ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸಮಾವೇಶ ಮಾಡಿದರೆ ಡಿ.ಕೆ.ಶಿ ಅದನ್ನು ನೋಡಿಕೊಂಡು ಸುಮ್ಮನೆ ಇರ್ತಾರಾ? ನೋವೇ. ಹಾಸನದಲ್ಲಿ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇರುವಾಗ ಎಐಸಿಸಿ ಅಧ್ಯಕ್ಷರಿಗೆ ಲೆಟರ್ ಬರೆದಿದ್ಯಾರು? ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರಲ್ಲದೆ ಇನ್ಯಾರು ತಾನೇ ಬರೆಯೋಕೆ ಸಾಧ್ಯ ಹೇಳಿ? ಅದನ್ನು ಡಿ.ಕೆ.ಶಿ ಅಲ್ಲದೆ ಇನ್ಯಾರು ಬರ್ಸಿರೋದಕ್ಕೆ ಸಾಧ್ಯ? ಈ ಕಡೆಯಿಂದ ದೆಹಲಿಗೆ ಲೆಟರ್ ತಲುಪುವ ಹೊತ್ತಿಗೆ ಸರಿಯಾಗಿ ಅಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಕೂತಿದ್ದಾರೆ. ಹೈಕಮಾಂಡ್ ಒಂದು ಸೂಪರ್ ಪ್ಲಾನ್ ರೆಡಿ ಮಾಡುತ್ತೆ. ಸಿದ್ದರಾಮಯ್ಯನವರ ಬಾಲ ಕಟ್ ಮಾಡಬೇಕು, ಆದರೆ ಅವರಿಗೆ ಹೇಳ್ಕೊಳ್ಳೋದಕ್ಕೆ ಆಗಬಾರ್ದು. ಡಿ.ಕೆ.ಶಿಗೆ ಹೈಕಮಾಂಡ್ ಮೇಲೆ ವಿಶ್ವಾಸ ಹೆಚ್ಚಾಗಬೇಕು. ಅಂಥದ್ದೊಂದು ಹೆಜ್ಜೆಯನ್ನು ಹೈಕಮಾಂಡ್ ಇಡುತ್ತೆ. ಸ್ವಾಭಿಮಾನಿ ಸಮಾವೇಶ ಮಾಡ್ರಿ, ನೋ ಪ್ರಾಬ್ಲಮ್, ಆದರೆ ಅದು ಪಕ್ಷದ ಚಿಹ್ನೆ ಅಡಿಲೇ ಮಾಡಿ ಅಂತ ಹೈಕಮಾಂಡ್ ಪರ್ಮಿಷನ್ ಕೊಡುತ್ತೆ. ಈ ಮಾತಿಗೆ ಸಿದ್ದರಾಮಯ್ಯ ಓಕೆ ಅಂತಾರೆ. ಆದರೆ ಇದರ ಬೆನ್ನಲ್ಲೇ ಇನ್ನೊಂದು ಲೈನ್ ಸೇರಿಸುತ್ತೆ ಹೈಕಮಾಂಡ್. ಪಕ್ಷದ ಚಿಹ್ನೆ ಅಡಿಲಿ ಸಮಾವೇಶ ನಡೆಸೋದ್ರಿಂದ ಇದರ ನೇತೃತ್ವವನ್ನ ಪಕ್ಷದ ರಾಜ್ಯಾಧ್ಯಕ್ಷರೇ ವಹಿಸಬೇಕು ಅಂತ ಹೇಳ್ಬಿಡ್ತಾರೆ. ಏನಿದ್ರ ಅರ್ಥ? ನೀವು ಸುಮ್ಮನೆ ಬಂದು ವೇದಿಕೆಯಲ್ಲಿ ಕೂತ್ಕೊಳ್ಳಿ, ಭಾಷಣ ಮಾಡಿ ಅಷ್ಟೇ. ಈ ಸಮಾವೇಶದ ಕ್ಯಾಪ್ಟನ್ ಡಿ.ಕೆ. ಶಿವಕುಮಾರ್ ಅಂತ. ಸಿದ್ದರಾಮಯ್ಯನವರಿಗೆ ಇದು ತಮ್ಮ ಎತ್ತಂಗಡಿ ಬಗ್ಗೆ ಸಿಕ್ಕಿರುವಂಥ ಮೊದಲ ಸೂಚನೆ. ತಮ್ಮ ಬಲ ಪ್ರದರ್ಶನಕ್ಕೆ ಮಾಡಿರುವಂಥ ಈ ವೇದಿಕೆ ಈಗ ಡಿ.ಕೆ.ಶಿ ಬಲ ಪ್ರದರ್ಶನ ವೇದಿಕೆ ಆಗ್ಬಿಡುತ್ತಲ್ಲ ಅಂತ ಸಿದ್ದು ಸಂಕಟ ಪಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಸಂಕಟ ಪಡ್ಕೊಂಡು ಸುಮ್ಮನೆ ಇರೋ ಆಸಾಮಿನ ಅಲ್ವೇ ಅಲ್ಲ, ತಮ್ಮ ಬಣದವರನ್ನ ಎತ್ತಿ ಕಟ್ಟೋ ಕೆಲಸ ಶುರು ಮಾಡಿದ್ದಾರೆ. ಈಗ ಈ ಸಮಾವೇಶದಲ್ಲಿ ಕಾಂಗ್ರೆಸ್ನ ಹಲವಾರು ನಾಯಕರು ಆಬ್ಸೆಂಟ್ ಆಗ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸಮಾವೇಶದ ಕೇಂದ್ರ ಬಿಂದು ಆಗಬೇಕಾಗಿದ್ದಂಥ ಸಿದ್ದರಾಮಯ್ಯನವರೇ ಈಗ ಹಿಂದೆ ಸರಿಯೋ ಸಾಧ್ಯತೆ ಕೂಡ ಇದೆ. ಇದು ಕಾಂಗ್ರೆಸ್ನ ಸಮಾವೇಶ ಅಲ್ಲ, ಡಿ.ಕೆ.ಶಿ ಸಮಾವೇಶ, ಮುಂದಿನ ಮುಖ್ಯಮಂತ್ರಿಯನ್ನ ಪ್ರಾಜೆಕ್ಟ್ ಮಾಡೋ ಸಮಾವೇಶ ಅಂತ ಸಿದ್ದುಗೆ ಅನ್ಸೋದಕ್ಕೆ ಶುರುವಾಗಿದೆ. ಹೀಗಾಗಿ ತಾನು ಮತ್ತು ತನ್ನ ಹಿಂಬಾಲಕರು ಇದರಿಂದ ದೂರ ಉಳಿದು ಡಿ.ಕೆ.ಶಿ ಮತ್ತು ಹೈಕಮಾಂಡ್ಗೆ ಬಂಡಾಯದ ರುಚಿ ತೋರಿಸೋಣ ಅಂತ ಯೋಚಿಸ್ತಾ ಇದ್ದಾರೆ. ಡಿಸೆಂಬರ್ 5ಕ್ಕೆ ಫಿಕ್ಸ್ ಆಗಿರುವಂಥ ಈ ಸಮಾವೇಶಕ್ಕೆ ನಾನೇ ಕ್ಯಾಪ್ಟನ್ ಅಂತ ಡಿ.ಕೆ.ಶಿ ಘೋಷಣೆ ಮಾಡಿದ್ದಾರೆ. ಇದು ಯಾವುದೇ ಬಣಕ್ಕೆ ಸೀಮಿತವಾಗಿ ನಡೆಯೋದಿಲ್ಲ. ಪಕ್ಷದ ಸಮಾವೇಶ ಅಂತ ಹೇಳೋ ಮೂಲಕ ಇಂಡೈರೆಕ್ಟ್ ಆಗಿ ಮತ್ತೊಮ್ಮೆ ಸಿದ್ದುಗೆ ಟಾಂಗ್ ಕೊಟ್ಟಿದ್ದಾರೆ. ಡಿ.ಕೆ.ಶಿ ಇನ್ನೊಂದು ಮಾತನ್ನ ಹೇಳಿದ್ದಾರೆ.
ಸಿದ್ದರಾಮಯ್ಯ ಕಾಂಗ್ರೆಸ್ನ ಮುಖ್ಯಮಂತ್ರಿಯೇ ಹೊರತು ಮೈತ್ರಿ ಪಕ್ಷದ ಸಿಎಂ ಅಲ್ಲ ಅಂತ. ಏನಿದ್ರ ಅರ್ಥ? ಹಿಂದೊಮ್ಮೆ ಅಹಿಂದ ಸಮಾವೇಶ ಮಾಡಿ ಶಕ್ತಿ ತೋರಿಸಿದಂಥ ಸಿದ್ದುಗೆ ಕೊಟ್ಟಿರುವಂಥ ಡೈರೆಕ್ಟ್ ಸ್ಲ್ಯಾಪ್ ಇದು. ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಂತ ಸಮಾವೇಶ ನಡೆಸೋದಕ್ಕೆ ಅವಕಾಶ ಸಿಗಲ್ಲ, ಪಕ್ಷದ ಅಡಿಲೇ ಮಾಡಬೇಕು ಅಂತ. ಇನ್ನೂ ಒಂದು ಮಾತನ್ನ ಹೇಳ್ತಾರೆ, ಇಲ್ಲಿ ವ್ಯಕ್ತಿ ಪೂಜೆಗೆ ಅವಕಾಶ ಇಲ್ಲ, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಅಂತ. ಸಿದ್ದರಾಮಯ್ಯ ಪಕ್ಷಕ್ಕಿಂತ ದೊಡ್ಡವರಲ್ಲ, ಅವರನ್ನ ಪೂಜೆ ಮಾಡೋದನ್ನ ಬಿಟ್ಬಿಡಿ ಅಂತ. ಡಿಕೆಶಿ ಸಿದ್ದು ಬೆಂಬಲಿಗರಿಗೆ ಸ್ಪಷ್ಟವಾದ ಮೆಸೇಜ್ ಪಾಸ್ ಮಾಡಿದ್ದಾರೆ. ಈ ಮೆಸೇಜ್ ಪಾಸ್ ಮಾಡೋದಕ್ಕೆ ಕಾರಣ ಭಾನುವಾರ ನಡೆದಂತಹ ಸಮಾವೇಶದ ಪೂರ್ವಭಾವಿ ಸಭೆ. ಸಿದ್ದರಾಮಯ್ಯ ಬಣದವರು ಅಂತ ಗುರುತಿಸಿಕೊಂಡಿರುವಂಥ ಹಲವಾರು ಸಚಿವರು ಮತ್ತು ಶಾಸಕರು ಡಿಕೆಶಿ ಮಾಡಿರುವಂಥ ಈ ಮೀಟಿಂಗಿಗೆ ಆಬ್ಸೆಂಟ್ ಆಗಿದ್ದಾರೆ. ಇದೆಲ್ಲ ಬೆಳವಣಿಗೆಯನ್ನು ನೋಡಿದರೆ ಡಿಕೆಶಿ ಈಗ ಡೈರೆಕ್ಟ್ ಆಗಿ ಅಖಾಡಕ್ಕೆ ಇಳಿದಿರೋದು ಸ್ಪಷ್ಟವಾಗ್ತಾ ಇದೆ. ಸಿದ್ದರಾಮಯ್ಯನವರ ಬಲ ಕುಗ್ಗಿಸೋದಕ್ಕೆ ಎಲ್ಲಾ ಸಿದ್ಧತೆಗಳು ನಡೆದಿರೋದು ಗೊತ್ತಾಗ್ತಾ ಇದೆ. ಈ ಕೆಲಸಕ್ಕೆ ಹೈಕಮಾಂಡ್ ಸಪೋರ್ಟ್ ಕೂಡ ಇರೋ ಹಾಗಿದೆ. ಹಾಗಾದ್ರೆ ಡಿಸೆಂಬರ್ 5ರ ಸಮಾವೇಶ ಏನಾಗುತ್ತೆ? 2 ಬಣಗಳ ಕುಸ್ತಿಗೆ ಅಧಿಕೃತ ವೇದಿಕೆ ಆಗತ್ತಾ? ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಆಬ್ಸೆಂಟ್ ಆಗೋ ಮೂಲಕ ಬಲ ಪ್ರದರ್ಶನ ಮಾಡ್ತಾರಾ? ಸುರ್ಜೇವಾಲಾ ಮತ್ತು ಖರ್ಗೆ ಭಾಗವಹಿಸ್ತಾ ಇರುವಂತಹ ಈ ಸಭೆಯಲ್ಲಿ ಸಿದ್ದರಾಮಯ್ಯ ಅನಿವಾರ್ಯವಾಗಿ ಭಾಗವಹಿಸೋ ಹಾಗೆ ಆಗತ್ತಾ? ಈ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಮುಂದಿನ ಸಿಎಂ ಅಂತ ಅನೌನ್ಸ್ ಮಾಡಲಾಗುತ್ತಾ? ಮುಂಬರೋ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ಡಿಕೆಶಿಯದ್ದೇ ಲೀಡರ್ಶಿಪ್ ಅಂತ ಅನೌನ್ಸ್ ಮಾಡ್ತಾರಾ? ಸಿದ್ದರಾಮಯ್ಯ ಅವರನ್ನ ಓಪನ್ ಆಗಿ ನಿರ್ಲಕ್ಷ್ಯ ಮಾಡಿ ಹ್ಯೂಮಿಲೇಟ್ ಮಾಡಲಾಗುತ್ತಾ? ಡಿಕೆ ಶಿವಕುಮಾರ್ ಈಗ ಹೈಕಮಾಂಡ್ನ ಫೇವರೇಟ್ ಆಗಿರೋದ್ರಿಂದ ಮುಖ್ಯಮಂತ್ರಿ ಸ್ಥಾನ ಇರೋದಕ್ಕೆ ತಾವು ರೆಡಿ ಅಂತ ತೋರಿಸ್ಕೊಳ್ಳೋ ಅಗತ್ಯ ಇರೋದ್ರಿಂದ ಭರ್ಜರಿಯಾಗಿ ಜನ ಸೇರಿಸೋ ಚಾನ್ಸಸ್ ಇದೆ. ಜೊತೆಗೆ ತಮ್ಮ ಬೆಂಬಲಿಗ ಶಾಸಕರ ಸಂಖ್ಯಾಬಲವನ್ನು ಕೂಡ ಹೈಕಮಾಂಡ್ ಎದುರು ತೋರಿಸುವಂಥ ಸಾಧ್ಯತೆ ಇದೆ. ಇವೆಲ್ಲ ಈಗ ಸಿದ್ದರಾಮಯ್ಯನವರ ಅವಧಿ ಎಂಡ್ ಆಗ್ತಾ ಇರೋದ್ರ ಬಗ್ಗೆ ಸ್ಪಷ್ಟ ಸೂಚನೆ ಅಂತ ಹೇಳಬಹುದು. ಡಿಸೆಂಬರ್ 5ರ ನಂತರ ಅಧಿವೇಶನಕ್ಕೆ ಮುನ್ನ ರಾಜ್ಯ ಕಾಂಗ್ರೆಸ್ನ ಭಿನ್ನಮತ ಮತ್ತೊಮ್ಮೆ ಸ್ಫೋಟಗೊಳ್ಳೋದಂತೂ ಖಚಿತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.